ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ವಿರುದ್ಧದ T20 ಸರಣಿ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದ ಹೊಸ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಟೀಮ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳನ್ನ ನಾವು ಕಾಣಬಹುದು. ಅಂದ್ರೆ ಇವಾಗ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ T20 ಸರಣಿ ಪಂದ್ಯಕ್ಕೆ ಆಯ್ಕೆಯಾದಂತಹ ಒಂದು ಟೀಮ್ಗೂ ಈ ಒಂದು ಟೀಮ್ಗೆ ಕಂಪ್ಯಾರಿಸನ್ ಮಾಡಿ ನೋಡ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಬದಲಾವಣೆಗಳನ್ನ ನಾವು ನೋಡಬಹುದು. ಅಷ್ಟೊಂದು ಬದಲಾವಣೆಗಳನ್ನ ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಅವರು ಈ ಒಂದು ಟೀಮ್ ಅಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ. ಆದ್ರೆ ಒಂದು ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಕ್ಯಾಪ್ಟನ್ಸಿಯ ವಿಚಾರದಲ್ಲಿ. ಇಂಗ್ಲೆಂಡ್ ವಿರುದ್ಧದ T20 ಸರಣಿ ಪಂದ್ಯಗಳು ಮುಕ್ತಾಯಗೊಂಡ ತಕ್ಷಣ ಶ್ರೇಯಸ್ ಅಯ್ಯರ್ ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸಿ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಕ್ಯಾಪ್ಟನ್ಸಿಯನ್ನ ಕೊಡ್ತಾರೆ ಅನ್ನುವಂತಹ ಒಂದು ವಿಷಯ ಬಹಳ ಚರ್ಚೆಯಲ್ಲಿ ಇತ್ತು. ಆ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಕೂಡ ಬಹಳಷ್ಟು ಈ ಒಂದು ಅಪ್ಡೇಟ್ಸ್ ಗಳು ವೈರಲ್ ಆಗಿತ್ತು. ಆದ್ರೆ ಈಗ ಮತ್ತೆ ಆಸ್ ಎ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅವರು ಜಿಂಬಾಬ್ವೆ ವಿರುದ್ಧದ T20 ಸರಣಿ ಪಂದ್ಯದಲ್ಲೂ ಮುಂದುವರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಸೂರ್ಯಕುಮಾರ್ ಯಾದವ್ ಅವರನ್ನ ಈ ಒಂದು ಟೀಮ್ ಇಂದ ಡ್ರಾಪ್ ಮಾಡಲಾಗಿದೆ. ಈಗ ಡೈರೆಕ್ಟ್ ಆಗಿ ಬ್ಯಾಟರ್ಸ್ ಗಳ ಲಿಸ್ಟ್ ಕಡೆಗೆ ಹೋಗೋದಾಯ್ತು ಅಂತಂದ್ರೆ ಇಲ್ಲಿ ನಾಯಕನಾಗಿರುವಂತಹ ಶ್ರೇಯಸ್ ಅಯ್ಯರ್ ಅವರ ಜೊತೆಗೆ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಮತ್ತು ರಿಂಕು ಸಿಂಗ್ ಅವರು ಈ ಒಂದು T20 ಸ್ಕ್ವಾಡ್ ಗೆ ಆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾವುದೇ ತರಹದ ಬದಲಾವಣೆಗಳನ್ನ ನಾವು ನೋಡೋದಕ್ಕೆ ಆಗಿಲ್ಲ. ಆದ್ರೆ ಮುಂದೆ ವಿಕೆಟ್ ಕೀಪರ್ಸ್ ಗಳಲ್ಲಾಗಿರ್ಬೋದು, ಆಲ್ರೌಂಡರ್ಸ್ ಗಳ ಲಿಸ್ಟ್ ನಲ್ಲಾಗಿರ್ಬೋದು, ಮತ್ತೆ ಬೌಲರ್ಸ್ ಗಳಲ್ಲಂತೂ ಸಿಕ್ಕಾಪಟ್ಟೆ ಚೇಂಜಸ್ ಗಳನ್ನ ನಮ್ಮ ಟೀಮ್ ಇಂಡಿಯಾದವರು ಮಾಡಿದ್ದಾರೆ. ಇವಾಗ ವಿಕೆಟ್ ಕೀಪರ್ಸ್ ಗಳ ಒಂದು ಲಿಸ್ಟ್ ಕಡೆಗೆ ಹೋಗೋದಾಯ್ತು ಅಂತಂದ್ರೆ ಹಿಂದಿನ ಒಂದು ವಿಕೆಟ್ ಕೀಪರ್ ಗಳ ಲಿಸ್ಟ್ ನಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶಾನ್ ಅವರ ಹೆಸರು ಇತ್ತು. ಆದ್ರೆ ಇಶಾನ್ ಕಿಶಾನ್ ಅವರನ್ನ ಈ ಒಂದು T20 ಸ್ಕ್ವಾಡ್ ನಿಂದ ತೆಗೆದು ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಇಶಾನ್ ಕಿಶಾನ್ ಅವರ ಜೊತೆಗೆ ಪ್ರಭ್ ಸಿಮ್ರಾನ್ ಸಿಂಗ್ ಅವರ ಹೆಸರನ್ನ ವಿಕೆಟ್ ಕೀಪರ್ಸ್ ಗಳ ಲಿಸ್ಟ್ ನಲ್ಲಿ ನಮ್ಮ ಟೀಮ್ ಇಂಡಿಯಾದವರು ತಗೊಂಡಿದ್ದಾರೆ. ಸಂಜು ಸ್ಯಾಮ್ಸನ್ ಅವರಿಗೆ ನೋಡಿ ಲಾಸ್ಟ್ 3 T20 ಮ್ಯಾಚ್ ಗಳನ್ನ ತಗೊಂಡ್ ನೋಡ್ತು ಅಂತಂದ್ರೆ ಐರ್ಲೆಂಡ್ ವಿರುದ್ಧ 2 T20 ಮ್ಯಾಚ್ ಗಳನ್ನ ಮತ್ತು ಇಂಗ್ಲೆಂಡ್ ವಿರುದ್ಧ 1 T20 ಮ್ಯಾಚ್ ಅನ್ನ ಆಡೋದಕ್ಕೆ ಕೊಟ್ಟರು. 3 ಮ್ಯಾಚ್ ಗಳಲ್ಲೂ ಕೂಡ ಸಿಂಗಲ್ ಡಿಜಿಟ್ ಗೆನೆ ಔಟ್ ಆಗಿರೋದ್ರಿಂದ ಇವರನ್ನ ಟೀಮ್ ಇಂಡಿಯಾದಿಂದ ಡ್ರಾಪ್ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಆಲ್ರೌಂಡರ್ಸ್ ಗಳ ಲಿಸ್ಟ್ ಕಡೆಗೆ ಹೋಗೋದಾಯ್ತು ಅಂತಂದ್ರೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಬದಲಾವಣೆಗಳನ್ನ ನಾವು ನೋಡಬಹುದು. ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ 2 ಆಲ್ರೌಂಡರ್ಸ್ ಗಳನ್ನು ಕೂಡ ಈ ಒಂದು ಸ್ಕ್ವಾಡ್ ಇಂದ ಬಿಡುಗಡೆ ಮಾಡಲಾಗಿದೆ. ಈಗ ಯಾರೆಲ್ಲ ಈ ಒಂದು ಆಲ್ರೌಂಡರ್ಸ್ ಗಳ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಶಿವಮ್ ಧೂಬೆ, ಸೂರ್ಯವಂಶ ಶೆಡ್ಗೆ ಮತ್ತು ಹರ್ಷಿತ್ ಧೂಬೆ ಅವರು ಆಲ್ರೌಂಡರ್ಸ್ ಗಳ ಲಿಸ್ಟ್ ನಲ್ಲಿ ಈಗ ಆಯ್ಕೆ ಆಗಿದ್ದಾರೆ. ಇನ್ನು ಕೊನೆಯದಾಗಿ ಬೌಲರ್ಸ್ ಗಳ ಲಿಸ್ಟ್ ಕಡೆಗೆ ಬರೋದಾಯ್ತು ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ನಾವು ಬದಲಾವಣೆಗಳನ್ನ ನೋಡಬಹುದು. ಮೇನ್ ಬೌಲರ್ಸ್ ಗಳು, ಎಕ್ಸ್ಪೀರಿಯನ್ಸ್ ಇರುವಂತಹ ಬೌಲರ್ಸ್ ಗಳನ್ನ ನಮ್ಮ ಟೀಮ್ ಇಂಡಿಯಾ ಕೈ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಹರ್ಷಿತ್ ರಾಣಾ ಆಗಿರ್ಬೋದು, ಈಗ ಹರ್ಷದೀಪ್ ಸಿಂಗ್ ಅವರಾಗಿರ್ಬೋದು, ಹಾಗೇನೆ ರವಿ ಬಿಷ್ಣಾಯ್ ಅವರನ್ನು ಕೂಡ ಬಿಟ್ಟಿದ್ದಾರೆ. ಪ್ರಸಿದ್ಧ ಕೃಷ್ಣ ಅವರನ್ನು ಕೂಡ ಈ ಒಂದು T20 ಸ್ಕ್ವಾಡ್ ನಿಂದ ಬಿಡುಗಡೆ ಮಾಡಲಾಗಿದೆ. ಇವಾಗ ಯಾವೆಲ್ಲ ಪ್ಲೇಯರ್ಸ್ ಗಳು ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ವರುಣ್ ಚಕ್ರವರ್ತಿ ಅವರು ಬೌಲರ್ಸ್ ಗಳ ಲಿಸ್ಟ್ ನಲ್ಲಿ ಆಯ್ಕೆ ಆಗಿದ್ದಾರೆ. ಪ್ರಿನ್ಸ್ ಯಾದವ್, ಎಸ್ ಠಾಕೂರ್ ಮತ್ತು ಅಶೋಕ್ ಶರ್ಮಾ ಹಾಗೇನೆ ಮಯಾಂಕ್ ಯಾದವ್ ಅವರನ್ನ ಈ ಒಂದು T20 ಸ್ಕ್ವಾಡ್ ನ ಬೌಲರ್ಸ್ ಗಳ ಲಿಸ್ಟ್ ನಲ್ಲಿ ಆಯ್ಕೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಇದು ಪ್ಯೂರ್ ಒಂದು ಯಂಗ್ ಪ್ಲೇಯರ್ ಗಳ ಒಂದು ಟೀಮ್ ಅಂತಾನೆ ಹೇಳ್ಬೋದು. ಹೊಸ ಟೀಮ್ ಇಂಡಿಯಾ ತರಹನೇ ಕಾಣಿಸ್ತಾ ಇರೋದು. ಇದು ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಿಂಬಾಬ್ವೆ ಅಂತ ಒಂದು ಸಣ್ಣ ಟೀಮ್ ವಿರುದ್ಧ ನಮ್ಮ ಯಂಗ್ ಪ್ಲೇಯರ್ಸ್ ಗಳನ್ನ ಆಡಿಸ್ತಾ ಇರೋದು ಒಂದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು. ಇವಾಗ ದೊಡ್ಡ ಟೀಮ್ಸ್ ಗಳು, ಉದಾಹರಣೆಗೆ ಹೇಳೋದಾಯ್ತು ಅಂತಂದ್ರೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲೆಂಡ್ ಅಂತ ದೊಡ್ಡ ಟೀಮ್ಸ್ ಗಳ ವಿರುದ್ಧ ನಾವು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಗಳನ್ನ ಆಡಿಸಲೇಬೇಕಾಗುತ್ತೆ. ಯಾಕಂದ್ರೆ ಅಪೋಸಿಟ್ ಅಲ್ಲಿ ಇರುವಂತಹ ಒಂದು ಟೀಮ್ ಕೂಡ ಅಷ್ಟೊಂದು ಬಲಿಷ್ಠ ರೀತಿಯಲ್ಲಿ ಕಾಣಿಸ್ತಾ ಇರೋದ್ರಿಂದ ನಾವು ಅವರನ್ನ ಆಡಿಸಲೇಬೇಕಾಗುತ್ತೆ. ಆದ್ರೆ ಇವಾಗ ಜಿಂಬಾಬ್ವೆ ಅಂತ ಒಂದು ಸಣ್ಣ ಟೀಮ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಆಡ್ತಾ ಇದೆ ಅಂತಂದ್ರೆ ಇಂತಹ ಒಂದು ಯಂಗ್ ಪ್ಲೇಯರ್ಸ್ ಗಳಿಗೆ ಅವಕಾಶವನ್ನ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಮ್ಮ ರಜತ್ ಪಾಟಿದಾರ್ ಅವರ ಹೆಸರು ಕೂಡ ಬರಬಹುದು ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ರಜತ್ ಪಾಟಿದಾರ್ ಅವರನ್ನ ಇನ್ನೂ ಕೂಡ ಸೆಲೆಕ್ಷನ್ ಕಮಿಟಿಯವರು ಅವರ ಒಂದು ಹೆಸರನ್ನ T20 ಸ್ಕ್ವಾಡ್ ನಲ್ಲಿ ತಗೊಳ್ತಾ ಇಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಕೊಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ ಗಳಿಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.